ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆನಂದಿ ಸಜ್ಜರಡ್ಗಿ ಯೂಟ್ಯೂಬ್ ಚಾನಲ್. ತಮ್ಮೆಲ್ಲರಿಗೂ ಮೊದಲದಾಗಿ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ವಿನಂತಿಸ್ಕೊಳ್ತೇನೆ. ಹೌದು ಸ್ನೇಹಿತರೆ, ಇವತ್ತಿನ ವಿಷಯ ಏನಂದ್ರೆ ಭಾರತದ ಇತಿಹಾಸದಲ್ಲಿ ಪಂಜಾಬಿನ ಜಲಿಯನ್ ವಾಲಾ ಭಾಗದ ಒಂದು ದುರಂತದ ಕಥೆ ಇವತ್ತು ತಿಳಿಯೋಣ. ಸ್ನೇಹಿತರೆ, ಯಾಕೆ ಜಲಿಯನ್ ವಾಲಾ ಭಾಗ ಹತ್ಯಾಕಾಂಡ ಆಯಿತು, ಈ ಹತ್ಯಾಕಾಂಡದ ಹಿಂದೆ ಯಾರು ಇದ್ದಾರೆ ಮತ್ತು ಈ ಹತ್ಯಾಕಾಂಡ ಯಾವಾಗ ನಡೆಯಿತು ಮತ್ತು ಈ ಹತ್ಯಾಕಾಂಡದ ಹಿಂದೆ ಎಷ್ಟು ಜನ ಕೈವಾಡ ಇತ್ತು ಮತ್ತು ಈ ಹತ್ಯಾಕಾಂಡದಲ್ಲಿ ಎಷ್ಟು ಜನ ದೇಶಕ್ಕಾಗಿ ಸತ್ರು ಮತ್ತು ಈ ಹತ್ಯಾಕಾಂಡದಲ್ಲಿ ಎಷ್ಟು ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಹೌದು ಸ್ನೇಹಿತರೆ, ಇಂಡಿಯನ್ಸ್ ಡಿಫೆನ್ಸ್ ಆಕ್ಟ್ ಅಂತ ಹೇಳಿ ಒಂದು ಕಾಯ್ದೆ ಬರುತ್ತೆ. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ ಈ ಕಾಯ್ದೆ ಜಾರಿಯಾಗುತ್ತೆ. ಅಂದ್ರೆ 1919ರಲ್ಲಿ ಫೆಬ್ರವರಿ 6ರಂದು ಈ ಕಾಯ್ದೆ ಭಾರತದಲ್ಲಿ ಪ್ರಾರಂಭವಾಗುತ್ತೆ, ಜಾರಿಗೆ ಬರುತ್ತೆ. ರೌಲತ್ ಆಕ್ಟ್ ಅಂತೇಳಿ. ರೌಲತ್ ಅನ್ನುವುದು ಒಬ್ಬ ಬ್ರಿಟಿಷ್ ಅಧಿಕಾರಿ. ಹೀಗೆ ರೌಲತ್ ಆಕ್ಟ್ ಬಗ್ಗೆ ಇಡೀ ದೇಶದಲ್ಲಿ ಒಂದು ಸುದ್ದಿ ಹಬ್ಬುತ್ತೆ. ಅದು ಏನಂದ್ರೆ, ಒಂದು ವೇಳೆ ರೌಲತ್ ಕಾಯ್ದೆ ಏನಾದ್ರೂ ಭಾರತದಲ್ಲಿ ಜಾರಿ ಆದ್ರೆ ಇಡೀ ದೇಶದಲ್ಲಿರುವಂತಹ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಾರರು, ಕ್ರಾಂತಿಕಾರಿಗಳು, ಇವರಿಗೆ ಏನಾಗುತ್ತಪ್ಪ ಅಂದ್ರೆ ಇವರಿಗೆ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಸಿಗೋದಿಲ್ಲ. ಈ ಹೋರಾಟದಲ್ಲಿ ನಮ್ಮನ್ನ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಭಾರತದ ದೇಶದ ವಾಸಿಗಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಡೀ ದೇಶದ ಜನ ಒಗ್ಗಟ್ಟಾಗ್ತಾರೆ. ಯಾರು ನಮ್ಮನ್ನ ಗುಲಾಮಗಿರಿದಿಂದ ಆಳ್ತಾ ಇದ್ದಾರೆ, ಈ ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕಂತೇಳಿ ಸ್ವಾತಂತ್ರ್ಯ ಪ್ರೇಮಿಗಳು, ಸ್ವಾತಂತ್ರ್ಯ ಸೇನಾನಿಗಳು, ಭಾರತದ ಪ್ರಜೆಗಳು ಈ ಬ್ರಿಟಿಷರ ವಿರುದ್ಧ, ಈ ಕಾಯ್ದೆ ವಿರುದ್ಧ ಪ್ರತಿಯೊಬ್ಬರು ಕೂಡ ತೊಡೆತಟ್ಟಿ ನಿಲ್ತಾರೆ. ಆದ್ರೆ ಈ ಕಾಯ್ದೆ ಏನ್ ಹೇಳ್ತದಪ್ಪ ಅಂದ್ರೆ, ಈ ಕಾಯ್ದೆಯನ್ನ ಮುಖ್ಯವಾಗಿ ಯಾಕೆ ಭಾರತೀಯ ಜನರು ವಿರೋಧ ಮಾಡ್ತಾರಂದ್ರೆ, ಈ ರೌಲತ್ ಆಕ್ಟ್ ಏನ್ ಹೇಳ್ತದಪ್ಪ ಅಂದ್ರೆ ಯಾರೂ ಕೂಡ ಪ್ರತಿಭಟನೆ ಮಾಡುವ ಹಾಗಿಲ್ಲ. ಒಂದು ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ಅಂತವರನ್ನ ಪೊಲೀಸರು ವಾರೆಂಟ್ ಇಲ್ಲಾರದೆ ಬಂಧಿಸಬಹುದು. ನಿನ್ನ ಮೇಲೆ ಯಾವುದೋ ಒಂದು ಆರೋಪ ಇದ್ರೆ ಆ ಆರೋಪ ಸಾಬೀತು ಮಾಡಕ್ಕೆ ನಿನಗೆ ಟೈಮ್ ಇರುತ್ತೆ. ಆದ್ರೆ ಸಾಬೀತು ಆಗುವುದಕ್ಕಿಂತ ಮೇಲ್ನೋಟಕ್ಕೆ ತಕ್ಷಣವೇ ನಿನ್ನನ್ನ ಪೊಲೀಸರು ಬಂಧಿಸುವಂತ ಶಕ್ತಿ ಈ ಕಾಯ್ದೆಯಲ್ಲಿತ್ತು. ಮತ್ತು ಯಾರಾದರೂ ದೇಶ ಪ್ರೇಮಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಈ ಕಾಯ್ದೆಯಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ, ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ಅವರಿಗೆ ವಕಾಲತ್ತು ಮಾಡೋಕ್ಕೆ, ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ನ್ಯಾಯಾಧೀಶರಿಗೆ ಅನುಮತಿ ಇದ್ದಿಲ್ಲ. ಅಂದ್ರೆ ಅವರ ಪರವಾಗಿ ಯಾರೂ ಕೂಡ ನ್ಯಾಯಾಧೀಶರು ವಕಾಲತ್ತು ಮಾಡುವ ಹಾಗೆ ಇದ್ದಿದ್ದಿಲ್ಲ ಈ ಕೇಸಲ್ಲಿ. ಹಾಗಾಗಿ ದಿಗ್ಭ್ರಮೆಗೊಂಡಂತ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಅನಿ ಬೆಸೆಂಟ್ ಅವರ ನೇತೃತ್ವದಲ್ಲಿ, ಹೀಗೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಈ ಭಾರತದ ರೌಲತ್ ಆಕ್ಟ್, ಇಂಡಿಯನ್ ಡಿಫೆನ್ಸ್ ಆಕ್ಟ್ 1919ರಲ್ಲಿ ಜಾರಿಗೆ ಬಂದಂತ ಈ ರೌಲತ್ ಆಕ್ಟ್ ಅನ್ನ ಭಾರತದಿಂದ ಸಂಪೂರ್ಣವಾಗಿ ಗಡಿಪಾರು ಮಾಡಬೇಕು, ಅದನ್ನ ಬ್ಯಾನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನ ಭಾರತದಲ್ಲಿ ಜಾರಿಗೆ ಮಾಡಬಾರ್ದು ಅಂತೇಳಿ ಸ್ವಾತಂತ್ರ್ಯ ಹೋರಾಟಗಾರ ಒಂದು ವಾದವಾಗಿತ್ತು. ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಮಾತಿಗೆ ಹಿಮ್ಮತ್ತು ಕೊಡದಂತಹ ಬ್ರಿಟಿಷ್ ಅಧಿಕಾರಿಗಳು ಸಂಪೂರ್ಣವಾಗಿ ಜಾರಿಗೆ ಮಾಡ್ತಾರೆ. ಮುಂಬೈಯಲ್ಲಿ ಇದರ ಬಗ್ಗೆ ಪ್ರತಿಭಟನೆ ಆಗುತ್ತೆ, ಕೋಲ್ಕತ್ತಾದಲ್ಲಿ ಪ್ರತಿಭಟನೆ ಆಗುತ್ತೆ, ಕರ್ನಾಟಕದ ಬೆಳಗಾವಿಯಲ್ಲಿ ಪ್ರತಿಭಟನೆ ಆಗುತ್ತೆ, ಹಾಗೆ ಪಂಜಾಬಿನ ಅಮೃತ್ಸರದ ಜಲಿಯನ್ ವಾಲಾ ಭಾಗದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಆಗುತ್ತೆ. ಪ್ರತಿಭಟನೆಯ ಕಾವು ಹೇಗಾಗುತ್ತಪ್ಪ ಅಂದ್ರೆ, ಯಾರು ನಮ್ಮನ್ನ ಈ ದೇಶವನ್ನ ಗುಲಾಮಗಿರಿಯಿಂದ ಆಳ್ತಾ ಇದ್ದಾರೆ ಬ್ರಿಟಿಷ್ ಅಧಿಕಾರಿಗಳು, ನಮ್ಮನ್ನ ಸುಖ ಸುಮ್ಮನೆ ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮನ್ನ ಈ ಕಾಯ್ದೆಯಲ್ಲಿ ಬಂಧಿಸಿ ನಮ್ಮ ಹೋರಾಟಕ್ಕೆ ಶಕ್ತಿಯನ್ನ ಕಳೀತಾ ಇದ್ದಾರೆ. ಹಾಗಾಗಿ ಈ ಬ್ರಿಟಿಷರ ವಿರುದ್ಧ ಪ್ರತಿಯೊಬ್ಬರು ಕೂಡ ತೊಡೆತಟ್ಟಬೇಕಂತೇಳಿ ಹೋರಾಟ ಮಾಡ್ತಾರೆ. ಇಂಥ ಹೋರಾಟದಲ್ಲಿ ಪಂಜಾಬಿನ ಪ್ರಮುಖ ನಾಯಕರಾದಂತ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚ್ಲು ಅಂತೇಳಿ ಇವರ
ಪರವಾಗಿ ಜನರು ಹೋರಾಟ ಮಾಡ್ತಾರೆ. ಇವರ ನೇತೃತ್ವದಲ್ಲಿ ಪಂಜಾಬ್ನಲ್ಲಿ ಒಂದು ಹೋರಾಟ ಮಾಡ್ತಿದ್ದಾರೆ. ಅಂದ್ರೆ ಯಾವ ಪರವಾಗಿ ಹೋರಾಟ ಅಂದ್ರೆ ಅದು ಈ ರೌಲತ್ ಆಕ್ಟ್ ಅನ್ನ ಪಂಜಾಬಿನಿಂದ ಕಿತ್ತೊಗಿಬೇಕಂತ ಬ್ರಿಟಿಷರ ವಿರುದ್ಧ ಇಡೀ ಪಂಜಾಬಿನ ಕಲಿಗಳು, ಪಂಜಾಬಿನ ಹೋರಾಟಗಾರರು ಒಂದು ಹೋರಾಟ ಭಾಗವಹಿಸ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವರ ಜೊತೆ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ನಡೀತಾ ಇದೆ. ಅಂದ್ರೇನು, ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ಪಂಜಾಬಿನಿಂದ ಭಾರತದಿಂದ ಕಿತ್ತೊಗಿಬೇಕಂತ ಹೋರಾಟ ನಡೀತಾರೆ. ಆದರೆ ಇದನ್ನ ಮನಗಂಡಂತ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಆ ಹೋರಾಟಗಾರರ ಮೇಲೆ ಮನ ಬಂದಂತೆ ದಾಳಿ ಮಾಡ್ತಾರೆ. ಆ ದಾಳಿಯಲ್ಲಿ ಸುಮಾರು 9 ಜನ ಭಾರತೀಯ ವಾಸಿಗಳು, ದೇಶವಾಸಿಗಳು 9 ಜನ ಪ್ರಾಣವನ್ನು ಕೊಡ್ತಾರೆ. ಸುಮಾರು 50ರಿಂದ 60ಕ್ಕೂ ಹೆಚ್ಚು ಗಾಯಾಳಾಗುತ್ತೆ. ಇದನ್ನ ಮನಗಂಡಂತ ಇಡೀ ಪಂಜಾಬಿನ ಯುವಕರು, ದೇಶ ಪ್ರೇಮಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಏನ್ ಮಾಡ್ತಾರೆ ಅಂದ್ರೆ ಹೇಗಾದ್ರೂ ಮಾಡಿ ಈ ಕಾಯ್ದೆಯನ್ನ ಪಂಜಾಬಿನಿಂದ ಕಿತ್ತೊಗಿಬೇಕು, ಪಂಜಾಬಿನಿಂದ ಓಡಿಸ್ಬೇಕಂತೇಳಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಒಂದು ಆಂದೋಲನ ಆಗುತ್ತೆ. ಅದು ಆಂದೋಲನ ಯಾವುದಂದ್ರೆ ಪಂಜಾಬಿನ ಜಲಿಯನ್ ವಾಲಾ ಭಾಗದಲ್ಲಿ. ಹೀಗೆ ಮನಗಂಡಂತ ಬ್ರಿಟಿಷ್ ಅಧಿಕಾರಿಗಳು ಜನರಲ್ ಡೇರ್ ಅಂತೇಳಿ ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ನಾನು ಪಂಜಾಬಿನಲ್ಲಿ ಸ್ಥಾಪನೆ ಮಾಡ್ತೀನಿ. ಈ ಪಂಜಾಬಿನ ಯಾರು ಜನರನ್ನ ದಿಕ್ಕಿಸ್ತಿದ್ದಾರೆ, ನಮ್ಮ ರಾಜಕೀಯ ವ್ಯಕ್ತಿಗಳು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ರೀತಿಯಾಗಿ ಒಂದು ಬಸಿ ಬಳಿತಾ ಇದ್ದಾರೆ, ಹೋರಾಟಗಾರರಿಗೆ ಒಂದು ಕಿಂಚಿತ್ ಕೂಡ ಬೆಂಬಲ ನೀಡ್ತಾ ಇಲ್ಲ ಅಂತೇಳಿ ಅಲ್ಲಿನ ಜನರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಗ್ಗಟ್ಟಾಗ್ತಾರೆ. ಆದ್ರೆ ಈ ಜನರಲ್ ಡೆಹರ್ ಅನ್ನುವ ಅಧಿಕಾರಿ ಏನ್ ಮಾಡ್ತಾನಂದ್ರೆ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನ ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ ಶಪಥ ಮಾಡ್ತಾನೆ ಅಧಿಕಾರಿ. ಆದ್ರೆ ಆ ಜಲಿಯನ್ ವಾಲಾ ಭಾಗದಲ್ಲಿ ಏನೆಲ್ಲ ಆಯ್ತಂದ್ರೆ ನೋಡಿ, ಹೇಗೆ ಹಿಂದೂಗಳಿಗೆ ಯುಗಾದಿಯ ಸಂದರ್ಭ, ಅಂತಹ ಸಂದರ್ಭದಲ್ಲಿ ಇಡೀ ಸಿಖ್ ಸಮುದಾಯ, ಇಡೀ ದೇಶದ ವಾಸಿಗಳು ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾ ಬಾಗ್ ಅನ್ನುವ ಒಂದು ಪ್ರಾಂತ್ಯದಲ್ಲಿ ಸುಮಾರು 10ರಿಂದ 20 ಸಾವಿರ ಜನರು ಸೇರ್ತಾರೆ ಅನ್ನೋ ಒಂದು ನಿರೀಕ್ಷೆ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಹೇಗಾದ್ರೂ ಮಾಡಿ ಈ ಸಭೆಯನ್ನ ನಾವು ಮೊಟಕುಗೊಳಿಸಬೇಕು, ಈ ಸಭೆಯನ್ನು ಹೇಗಾದ್ರೂ ಮಾಡಿ ಬಂದ್ ಮಾಡಬೇಕು, ಈ ಕಾರ್ಯಕ್ರಮವನ್ನು ರದ್ದು ಮಾಡಬೇಕಂತೇಳಿ ಬ್ರಿಟಿಷ್ ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಯಾವುದೂ ಕೂಡ ಅಂಜಲ್ಲ ಬಗ್ಗಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಸಭೆಯನ್ನ ಮಾಡ್ತಾರೆ, ಸಭೆಯನ್ನ ಮುಂದುವರಿಸ್ತಾರೆ. ಆ ಸಭೆಯಲ್ಲಿ ಬಂದಂತ ಜನರಲ್ ಡೇರ್ ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ಏಕಾಏಕಿಯಾಗಿ ಆ ಸ್ವಾತಂತ್ರ್ಯದ ಹೋರಾಟದ ಸಭೆಯಲ್ಲಿ ಭಾಗವಾಗಿದ್ದಂತ ಸಾವಿರಾರು ಜನರ ಮೇಲೆ ನಿರಂತರವಾಗಿ ಗೋಲಿಬಾರ್ ಮಾಡ್ತಾರೆ. ಈ ಸಭೆಯಿಂದ ಎಲ್ಲರೂ ಓಡ್ ಹೋಗಿ ಕರೆ ಕೊಡ್ತಾನೆ. ಆದರೆ ಅಲ್ಲೇ ಇದ್ದಂತ ಬಾವಿ ಇರುತ್ತೆ, ಅಲ್ಲೇ ಇದ್ದಂತ ಇಕ್ಕಲಂತಾದಂತ ಒಂದು ಪ್ರದೇಶದಲ್ಲಿ, ಒಂದು ಸಭೆಯ ಸಭಾಂಗಣದಲ್ಲಿ ಜನರು ಸೇರುತ್ತಾರೆ. ಸುಮಾರು 10ರಿಂದ 20 ಸಾವಿರ ಜನರು ಆ ಸಂದರ್ಭದಲ್ಲಿ ಭಾಗಿಯಾಗಿರ್ತಾರೆ. ಯಾಕಂದ್ರೆ ಆ ಬ್ರಿಟಿಷರು ತಂದಂತ ರೌಲತ್ ಆಕ್ಟ್ ಅನ್ನ ನಮ್ಮ ದೇಶದಿಂದ ಗಡಿಪಾರು ಮಾಡಬೇಕು, ನಮ್ಮ ದೇಶದಿಂದ ಒದ್ದೋಡಿಸ್ಬೇಕು, ಈ ಕಾಯ್ದೆ ಯಾವತ್ತೂ ಕೂಡ ಜಾರಿಗೆ ಆಗಬಾರದಂತೇಳಿ ಸ್ವಾತಂತ್ರ್ಯ ಹೋರಾಟಗಾರರು ಶಪಥ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೋರಾಟ ಮಾಡುವಂತ ಹೋರಾಟಗಾರರ ಮೇಲೆ, ಸ್ವಾತಂತ್ರ್ಯ ಪ್ರೇಮಿಗಳ ಮೇಲೆ ಮನ ಬಂದಂತೆ ನೇರವಾಗಿ ಏಕಾಏಕಿಯಾಗಿ ಸುಮಾರು 1500ಕ್ಕಿಂತ ಹೆಚ್ಚು ಗೋಲಿಬಾರ್ ಮುಖಾಂತರ ಅವ್ರ ಮೇಲೆ ಮಳೆ ಶುರು ಹಾಗೆ ಗೋಲಿಗಳನ್ನ ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಜಲಿಯನ್ ವಾಲಾ ಭಾಗದ ಹತ್ಯಾಕಾಂಡ ಅತ್ಯಂತ ಘನಘೋರವಾಗಿ ದುರಂತ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಜನರು ದೇಶದ ಭಾರತ ಮಾತೆಯಗೋಸ್ಕರ ತಮ್ಮ ಪ್ರಾಣವನ್ನು ಬಿಡ್ತಾರೆ. ಸುಮಾರು 1200ಕ್ಕಿಂತ ಹೆಚ್ಚು ಮಿಗಿಲಾಗಿ ಜನರಿಗೆ ಗಾಯಗಳಾಗುತ್ತೆ. ಕೆಲವರು ಅಲ್ಲೇ ಇದ್ದಂತ ಬಾವಿಯ ಒಳಗಡೆ ಜಿಗಿದು ಪ್ರಾಣವನ್ನು ಹಾರ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ನೋಡ್ಬೋದು ಯಾವ ರೀತಿಯಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇಷ್ಟೊಂದು ಚಿತ್ರಹಿಂಸೆ ನೀಡ್ತಾರೆ ಅಂದ್ರೆ ಬಹುಶಃ ನಾವೆಲ್ಲ ಭಾರತೀಯರು ನಾವೆಲ್ಲ ಎಚ್ಚರ ಆಗ್ಬೇಕು. ನಮ್ಮನ್ನು ಆಳಿದ ಈ ಬ್ರಿಟಿಷ್ ಅಧಿಕಾರಿಗಳು ಹೇಗೆ ಭಾರತದಿಂದ ಒದ್ದು ಓಡಿಸಬೇಕು, ಅವರನ್ನ ಈ ಸರ್ಕಾರ ಅವರನ್ನ ಬೀಳಿಸಬೇಕು, ನಾವು ಆಳಬೇಕು ಈ ದೇಶವನ್ನ ಗುಲಾಮಗಿರಿದಿಂದ ಮುಕ್ತ ಮಾಡಬೇಕಂತೇಳಿ ಸಾವಿರಾರು ಸ್ವಾತಂತ್ರ್ಯ ಪ್ರೇಮಿಗಳು, ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ಆ ಪಂಜಾಬಿನ ಜಲಿಯನ್ ವಾಲಾ ಭಾಗದಲ್ಲಿ ಇರ್ತಾರೆ. ಯಾವುದು ಕೂಡ ನಾನು ಸೈತೀನಿ, ನಾನು ಬದುಕ್ತೀನಿ ಅಂತೇಳಿ ಕಿಂಚತ್ತು ಅಂಜದಂತಹ ದೇಶ ಪ್ರೇಮಿಗಳು ಆ ಜಲಿಯನ್ ವಾಲಾ ಭಾಗದಲ್ಲಿ ವೀರ ಮರಣ ಹೋಗ್ತಾರೆ. ಅದು ಭಾರತದ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ದುರಂತದ ಇತಿಹಾಸ.
ನಾವು ಹಿಸ್ಟ್ರಿ ನೋಡಿದ್ರೆ, ಭಾರತದ ಇತಿಹಾಸದಲ್ಲಿ ಹಿಸ್ಟ್ರಿ ನೋಡಿದ್ರೆ, ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಯಾವುದಾದ್ರೂ ಒಂದು ದೊಡ್ಡ ದುರಂತ ಇದ್ರೆ ಅದು ಪಂಜಾಬಿನ ಜಲಿಯನ್ ವಾಲಾ ಭಾಗದ ದುರಂತ. ಒಂದು ಕಾಯ್ದೆಗೋಸ್ಕರ ಇಷ್ಟೊಂದು ಜನ ತಮ್ಮ ದೇಶಕ್ಕಾಗಿ ಪ್ರಾಣವನ್ನು ಕೊಡ್ತಾರೆ ಅಂದ್ರೆ ನಾವು ನೋಡ್ಬೋದು, ಭಾರತ ಯಾವತ್ತೂ ಕೂಡ ಸುಮ್ಮನೆ ಕೂತಿಲ್ಲ, ಭಾರತ ಯಾವತ್ತೂ ಕೂಡ ಸುಮ್ಮನೆ ನಿಂತಿಲ್ಲ, ಭಾರತ ಯಾವತ್ತೂ ಕೂಡ ಕ್ರಾಂತಿಕಾರಿಗಳನ್ನು ಬಿಟ್ಟುಕೊಟ್ಟಿಲ್ಲ ಅಂತೇಳಿ ನಮಗೆ ಈ ಹೋರಾಟದಿಂದ ನಾವೆಲ್ಲ ನೋಡ್ಬೋದು. ಹೀಗೆ ಪಂಜಾಬಿನ ಕ್ರಾಂತಿಕಾರಿ ಚಳವಳಿಯಲ್ಲಿ ಈ ಜಲಿಯನ್ ವಾಲಾ ಬಾಗ್ ಒಂದು ಹೋರಾಟ ಇದು ಅತ್ಯಂತ ಮಹತ್ವ ಪಡ್ಕೋತೆ. ಇಡೀ ದೇಶದಲ್ಲಿ ಈ ಜಲಿಯನ್ ವಾಲಾ ಬಾಗದ ಹತ್ಯಾಕಾಂಡದ ಪ್ರತಿಕಾರವನ್ನ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ನಮ್ಮ ಸ್ವಾತಂತ್ರ್ಯ ಪ್ರೇಮಿಗಳು, ಕ್ರಾಂತಿಕಾರಿಗಳು ಅದಕ್ಕೆ ಪಡೆದುಕೊಳ್ತಾರೆ. ಆದ್ರೆ ಜಲಿಯನ್ ವಾಲಾ ಬಾಗ್ ದುರಂತ ಇದು ದೇಶದ ಅತ್ಯಂತ ದೊಡ್ಡ ದುರಂತ. ಇದು 1919 ಏಪ್ರಿಲ್ 13ರಂದು ನಡೆದಂತ ಇದೊಂದು ದೊಡ್ಡ ಗಲಾಟೆ, ದೊಡ್ಡ ಘಟನೆ. ಇಂತಹ ಸಂದರ್ಭದಲ್ಲಿ ಸುಮಾರು 100 ಜನರು ದೇಶಕ್ಕಾಗಿ, ಸಣ್ಣ ಮಕ್ಕಳು, ದೊಡ್ಡವರು, ಸಣ್ಣವರು ಅಲ್ಲಾರದೆ 100 ಜನರು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡ್ತಾರಲ್ಲ, ಇದು ಬಹುಶಃ ನಮಗೆ ಹೆಮ್ಮೆಯ ವಿಷಯ. ಮತ್ತು ಈ ವಿಷಯವನ್ನ ನೋಡಿದ್ರೆ ನಮಗೆ ಮೈಯೆಲ್ಲ ರಕ್ತ ಕುದಿಯುತ್ತೆ. ಯಾಕಂದ್ರೆ ನಮ್ಮನ್ನು ಆಡಿದ ಗುಲಾಮಗಿರಿ ರೀತಿಯಲ್ಲಿ ನಮ್ಮನ್ನು ಆಡಿದ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಸೇಡಿ ತೀರಿಸಬೇಕಂತೇಳಿ ಆ ಹೋರಾಟದ ಮಾಡಿದ ಫಲವಾಗಿ ಇವತ್ತು ನಮಗೆ 1947 ಆಗಸ್ಟ್ ಮಧ್ಯರಾತ್ರಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಇವತ್ತು ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ, ಸ್ವಾತಂತ್ರ್ಯ ಸಿಕ್ಕಿದ್ದು ಇಂತಹ ರಕ್ತವನ್ನ, ಇಂಥ ಬಲಿದಾನಿಗಳಿಂದ ರಕ್ತವನ್ನ ಭೂಮಿಗೆ ಅರ್ಪಣೆ ಮಾಡಿ, ಭಾರತದ ಮಾತೆಗೆ ಅರ್ಪಣೆ ಮಾಡಿದ ಫಲವಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಹೌದು ಸ್ನೇಹಿತರೆ, ನಾವೆಲ್ಲ ಪ್ರತಿಯೊಬ್ರು ಕೂಡ ಇತಿಹಾಸವಾಗಿ ನೋಡಬೇಕು. ಒಂದು ವೇಳೆ ಇತಿಹಾಸವನ್ನ ನಾವು ಮರೆತ್ರೆ ನಾವು ಇದ್ದು ಸತ್ತ ಹಾಗೆ. ಇತಿಹಾಸವನ್ನ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ನೈಜ ಇತಿಹಾಸವನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಒಂದು ವೇಳೆ ಇತಿಹಾಸವನ್ನ ನಾವು ನೆನಪು ಹಾರಿದ್ರೆ ಮುಂದಿನ ನಮ್ಮ ಪೀಳಿಗೆ ಭೂಮಿ ಮೇಲೆ ಇರಲ್ಲ. ಹಾಗಾಗಿ ಇತಿಹಾಸವನ್ನ ನಾವು ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ಗಮನಿಸಿಟ್ಕೋಬೇಕು, ನಮ್ಮ ನೆನಪಿನಲ್ಲಿ ಇಟ್ಕೋಬೇಕು. ಅಂದಾಗ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ಚಳುವಳಿ ಸಿಕ್ಕಿದ್ದು ಕೂಡ ನಾವು ಸಾರ್ಥಕ ಆಗುತ್ತೆ. ಒಂದು ವೇಳೆ ಇತಿಹಾಸವನ್ನ ನೆನಪು ಹಾರಿದ್ರೆ ನಾವು ಮಾಡಿದ ಮೋಸ ಆ ಸ್ವಾತಂತ್ರ್ಯ ಚಳುವಳಿಗಾರರಿಗೆ. ದಯವಿಟ್ಟು ಆತ್ಮೀಯ ದೇಶಭಕ್ತರಲ್ಲಿ ವಿನಂತಿ ಮಾಡ್ತೇನೆ, ಭಾರತದ ಇತಿಹಾಸ ಅಂದ್ರೆ ಸುಮ್ಮನೆ ಅಲ್ಲ. ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನ ಭಾರತ ಮಾತೆಯ ಮಡಿಲಲ್ಲಿಗೆ ಇಟ್ಟು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹೀಗೆ ಜಲಿಯನ್ ವಾಲಾ ಬಾಗ್ದ ಹತ್ಯಾಕಾಂಡದ ವಿಡಿಯೋ ನೀವು ನೋಡ್ತಾ ಹೋದ್ರೆ, ಸಂಪೂರ್ಣ ಇದ್ರ ಬಗ್ಗೆ ಮಾಹಿತಿ ಹೋದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆಯಿತು. ಆ ಜಲಿಯನ್ ವಾಲಾ ಬಾಗ್ದ ಹತ್ಯಾಕಾಂಡದ ಪ್ರದೇಶದಲ್ಲಿ ನೋಡಬಹುದು, ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಹಿರಿಯರು, ಚಿಕ್ಕಂದಿರು, ಈ ರೀತಿಯಾಗಿ 100 ಜನರು ಅಮಾಯಕರು ತಮ್ಮ ಪ್ರಾಣವನ್ನ ಭಾರತ ಮಾತೆಗೆ ಕೊಟ್ಟು ಹೋಗ್ತಾರೆ. ಅವರ ಕೊಟ್ಟಿದ್ದ ಪರವಾಗಿ ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಹೀಗೆ ಪಂಜಾಬ್ನ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಇದು ಭಾರತದ ಘನಘೋರ ದುರಂತದ ಇತಿಹಾಸ ಮತ್ತು ಕತೆ. ಇತಿಹಾಸದ ಒಂದು ಹೋರಾಟದಲ್ಲಿ ಸ್ವಾತಂತ್ರ್ಯದ ಚಳುವಳಿಯಲ್ಲಿ, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮೊದಲನೇ ಹೆಸರು ಬರುವುದಂದ್ರೆ ಅತ್ಯಂತ ಘನಘೋರ ಭೀಕರ ದುರಂತ ಅಂದ್ರೆ ಅದು ಜಲಿಯನ್ ವಾಲಾ ಬಾಗ್ ದುರಂತ. ಸ್ನೇಹಿತರೆ, ಬಹುಶಃ ನಾವೆಲ್ಲ ಪ್ರತಿಯೊಬ್ಬರು ಕೂಡ ನೆನಪಿಟ್ಕೋಬೇಕು. ಇಂತಹ ದುರಂತದ ಕಥೆಗಳು ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಗೆ ಮುಂದಿನ ಭಾರತದ ಇತಿಹಾಸದ ತಿಳುವಳಿಕೆ ಆಗ್ಬೇಕಂದ್ರೆ ಈ ಇತಿಹಾಸ ಪ್ರತಿಯೊಬ್ಬರಿಗೆ ಗೊತ್ತಾಗ್ಲೇಬೇಕು. ಜಲಿಯನ್ ವಾಲಾ ಬಾಗದಲ್ಲಿ ನೋಡಬಹುದು, ಆ ತುಂಬಿದ ಸಭಾಂಗಣದಲ್ಲಿ ಸಾವಿರಾರು ಜನ, 10,000 ಜನ ಆ ಕಾರ್ಯಕ್ರಮದ ವೇದಿಕೆಯ ಒಂದು ಹೋರಾಟದಲ್ಲಿ ಅಷ್ಟೊಂದು ಜನ ಪ್ರಾಣವನ್ನ ಭಾರತಕ್ಕೆ ಕೊಡ್ತಾರಲ್ಲ, ಇದು ಸುಮ್ಮನೆ ಮಾತಲ್ಲ. ಯಾಕಂದ್ರೆ ಇದು ಜಲಿಯನ್ ವಾಲಾ ಬಾಗ್ದ ದುರಂತದ ಇತಿಹಾಸ. ಆ ಒಂದು ಕಾಯ್ದೆ ರದ್ದು ಮಾಡ್ಬೇಕಂತೇಳಿ ಹೋರಾಟ ಮಾಡ್ತಾರೆ ಅಲ್ಲಿನ ಜನ. ಆ ಕಾಯ್ದೆ ರೌಲತ್ ಆಕ್ಟ್ ಕಡೆಗೂ ಜಾರಿ ಆಗುತ್ತೆ. ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇದೊಂದು ಕಪ್ಪು ಚುಕ್ಕಿ ಆಗುತ್ತೆ. ಯಾಕಂದ್ರೆ ಆ ಸ್ವಾತಂತ್ರ್ಯ ಹೋರಾಟ ಇರುವುದು ಈ ಹೋರಾಟಗಾರರನ್ನ ದಮನ ಮಾಡುವಂತ ಶಕ್ತಿ ಆ ಕಾಯ್ದೆ ಇರುತ್ತೆ. ಹಾಗಾಗಿ ಆ ಕಾಯ್ದೆ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾರೆ. ಆದರೆ ಕಾಯ್ದೆ ಜಾರಿಗೆ ಬರುತ್ತೆ. ಸ್ನೇಹಿತರೆ, ಬಹುಶಃ ಪಂಜಾಬಿನ ಜಲಿಯನ್ ವಾಲಾ ಬಾಗ್ ದುರಂತದ ಕಥೆ ನಾವು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ನಮಗೆ ಕಣ್ಣಲ್ಲಿ ರಕ್ತ ಬರುತ್ತೆ. ಆ ರೀತಿಯಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೊಂದಿದ್ದು ಈ ಬ್ರಿಟಿಷ್ ಗುಲಾಮರು, ಈ ಬ್ರಿಟಿಷರ ಅಧಿಕಾರಿಗಳು. ಅದಕ್ಕೆ ನೀವು ಕೂಡ ಎಲ್ಲ ಭಾರತ ಮಾತೆಗೆ, ಭಾರತದ ಇತಿಹಾಸವನ್ನ ಹೇಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದಾರಲ್ಲ ನಮ್ಗೆ, ಅವರ ನೆನಪು
ನಮ್ಮ ಮನಸ್ಸಲ್ಲಿ ಯಾವತ್ತೂ ನೆನಪಿಸಿಕೊಳ್ತಾ ಅವರ ಜೀವನದಲ್ಲಿ ನಾವು ಕೂಡ ಸಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಜಲಿಯನ್ ವಾಲಾಬಾಗ್ ದುರಂತದ ಕತೆ ತಮಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ. ಜಲಿಯನ್ ವಾಲಾಬಾಗ್ ನಡೆದಿದ್ದು ಕೇವಲ ಒಂದು ಕಾಯ್ದೆಗೋಸ್ಕರ. ಆ ಒಂದು ಕಾಯ್ದೆ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೀತಾ ಇದೆ ಅನ್ನುವ ಒಂದು ಭಯದಿಂದ ಇವತ್ತು ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಪ್ರಯತ್ನ ಮಾಡ್ತಾರೆ. ಆದ್ರೆ ಜಲಿಯನ್ ವಾಲಾಬಾಗ್ದ ದುರಂತ ಮತ್ತೊಮ್ಮೆ ಆಗ್ಬಾರ್ದು. ಜಲಿಯನ್ ವಾಲಾಬಾಗ್ದ ದುರಂತದ ಕತೆ ನಾವು ಪ್ರತಿಯೊಬ್ಬ ಇವತ್ತಿನ ಭಾರತ ಸ್ವಾತಂತ್ರ್ಯ ಒಂದು 75-76 ವರ್ಷಗಳ ನಂತರ ಕೂಡ ನಾವು ಮತ್ತೆ ಭಾರತದಲ್ಲಿ ಈ ರೀತಿಯಾಗಿ ಘಟನೆಗಳು ನಡೀಬಾರ್ದು. ಅಂದ್ರೆ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿರ್ಬೇಕು. ಇಂತಹ ಬ್ರಿಟಿಷ್ ಅಧಿಕಾರಿಗಳ ಮನಸ್ಥಿತಿ ಭಾರತದಲ್ಲಿ ಇರುವವರೆಗೂ ನಾವು ಏನೂ ಮಾಡೋಕ್ಕಾಗಲ್ಲ. ಇಂತಹ ಬ್ರಿಟಿಷ್ ಅಧಿಕಾರಿಗಳ ಮಾನಸಿಕವನ್ನ ಈ ದೇಶದಿಂದ ಒದ್ದೊಡಿಸಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇವತ್ತಿನ ಈ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಯಾರು ಈ ವಿಡಿಯೋ ನೋಡಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಕೂಡ ನೋಡಿ ಶೇರ್ ಮಾಡಿ ಅಂತ ವಿನಿಸ್ಕೊಳ್ತಾ ನನ್ನ ಮಾತಿಗೆ ವಿನಂತಿ. ಜೈ ಹಿಂದ್, ವಂದೇ ಮಾತರಂ.